ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಿದ್ರು ಒಂದು ಬ್ಯಾಕ್ಲಾಗ್ ಸಬ್ಜೆಕ್ಟು ಆದಂಥ ಒಂದು ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ನಮ್ಮ ಒಂದು 4th ಸೆಮ್ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಿದ್ರು ಒಂದು ಕಮ್ಯುನಿಕೇಷನ್ ಲ್ಯಾಬನ್ನು ಯಾವ ಥರ ಹ್ಯಾಂಡಲ್ ಮಾಡೋದು, ಯಾಕೆ ಅದು ಬ್ಯಾಕ್ಲಾಗ್ ಆಗ್ತಾಯಿದೆ, ಯಾಕೆ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ತುಂಬ ಜನ ಕೇಳ್ತಾರೆ ವಿದ್ಯಾರ್ಥಿಗಳ ತಪ್ಪು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ನೀವು ಜಾಸ್ತಿಯಾಗಿ ತಪ್ಪು ಎಲ್ಲಿ ಮಾಡ್ತಿದ್ದೀರಾ ಅಂತಂದರೆ, ಒಂದು ಕಮ್ಯುನಿಕೇಷನ್ ಲ್ಯಾಬಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ. ಸೊ ಅವನ್ನ ಕರೆಕ್ಟಾಗಿ ಒಂದು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಒಂದು ಕಮ್ಯುನಿಕೇಷನ್ ಲ್ಯಾಬ್ನ ಈಸಿಯಾಗಿ ಒಂದು ಔಟ್ಪುಟ್ ತೆಗಿಬೋದು. ಸೊ ವಿದ್ಯಾರ್ಥಿ ಮೊದಲನೇದಾಗಿ ಏನಂತಂದರೆ, ನೀವೊಂದು ಕಮ್ಯುನಿಕೇಷನ್ ಲ್ಯಾಬ್ ಮಾಡ್ತಿದ್ದೀರಿ ಅಂದರೆ ಫುಲ್ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಫಸ್ಟ್ ಆಫ್ ಆಲ್ ಏನು ನಾಲೆಜ್ ಅಂದರೆ, ಫಸ್ಟ್ ನೀವು ಅದು ಯಾವ ಎಕ್ಸ್ಪೆರಿಮೆಂಟ್ ಅನ್ನೋದು ಹೆಸರನ್ನು ತಿಳ್ಕೊಬೇಕು. ನೀವು ಯಾವ ಥರ ಕಲ್ಕೊತೀರಿ, ಅಥವಾ ನಿಮ್ಮ ಕಾಲೇಜಲ್ಲಿ ಎಕ್ಸ್ಪೆರಿಮೆಂಟ್ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಮಿಷನ್ಸು ಇಲ್ಲ, ಅಥವಾ ರಿಜಿಸ್ಟರ್ಸ್ ಇಲ್ಲ, ಅಥವಾ ಹೇಳ್ಕೊಡೋ ಲೆಕ್ಚರ್ಸ್ ಇಲ್ಲ ಅನ್ನೋದನ್ನು ಬಿಟ್ಬಿಡಿ. ಏಕೆಂದರೆ ಒಂದು ಎಕ್ಸಾಮು ಎಕ್ಸ್ಟರ್ನಲ್ ಇದೆ ಅಂತಂದರೆ ಎಫರ್ಟ್ ನಿಮ್ದಾಗಿರ್ಬೇಕೆ ಹೊರತು ಲೆಕ್ಚರ್ಸ್ ಆಗಿರಬಾರ್ದು. ಓಕೆನಾ? ಸೊ ಮೊದಲನೇದಾಗಿ ಎಕ್ಸಾಮ್ ಇರೋದು ಎಕ್ಸ್ಟರ್ನಲ್ ಇದೆ. ಸೊ ಓಕೆ, ಎಕ್ಸ್ಟರ್ನಲ್ ಎಕ್ಸಾಮ್ ಇದ್ದಾಗ ನಮ್ಮ ಎಫರ್ಟ್ ಜಾಸ್ತಿ ಇರಬೇಕು, ಲೆಕ್ಚರ್ಸ್ನ ಬಿಡಬೇಕಾಗುತ್ತೆ ಯಾವುದೇ ಕಾಲೇಜಲ್ಲಿ. ಅಲ್ಲಿ ಮತ್ತೆ ಒಂದು ಮಿಷನ್ಸ್ ಇರದೇ ಇರಲಿ, ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇರದೇ ಇರಲಿ, ಅವೆಲ್ಲ ಬಿಟ್ಬಿಡಿ. ಸೊ ನಿಮ್ಮ ಕಡೆಯಿಂದ ನೀವು ಪರ್ಫೆಕ್ಟ್ ಆಗಿರ್ಬೇಕು ಮೊದಲನೇದಾಗಿ. ಸೊ ಏನೇನು ಬೇಕು ಮೊದಲನೇ ಪರ್ಫೆಕ್ಟಾಗಿ, ಅಥವಾ ನೀವೊಂದು ಆ ಒಂದು ಕಮ್ಯುನಿಕೇಷನ್ ಲ್ಯಾಬನ್ನು ಒಂದು ಔಟ್ಪುಟ್ ತೆಗೆದು ನೀವು ಪಾಸ್ ಆಗಬೇಕಂದ್ರೆ ಮಿನಿಮಮ್ ಈ ಒಂದು ಕಂಪಲ್ಸರಿ ಗೊತ್ತಿರಬೇಕು. ತುಂಬ ಇಂಪಾರ್ಟೆಂಟು ಆ್ಯಂಡ್ ಈಸಿ. ನೀವು ಆಲ್ರೆಡಿ ಕಲ್ತಿದ್ವಿ, ಬಟ್ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಮಾತ್ರ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಮೊದಲನೇದು ವಿದ್ಯಾರ್ಥಿಗಳೇ, ಒಂದು ಕಮ್ಯುನಿಕೇಷನ್ ಲ್ಯಾಬಲ್ಲಿ ನೀವು ಒಂದು ಕಮ್ಯುನಿಕೇಷನ್ ಲ್ಯಾಬ್ಗೆ ಒಂದು ಅಟೆಂಡ್ ಮಾಡಬೇಕಂದ್ರೆ ಮೊದಲನೇದಾಗಿ ಎಕ್ಸ್ಪೆರಿಮೆಂಟು, ಯಾವ ಎಕ್ಸ್ಪೆರಿಮೆಂಟ್ ಇದಾವೆ, ಟೋಟಲ್ ಎಷ್ಟು ಎಕ್ಸ್ಪೆರಿಮೆಂಟ್ ಇದಾವಲ್ಲ ಎಲ್ಲದ್ರ ಬಗ್ಗೆ ಗೊತ್ತಿರಬೇಕು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ವಿದ್ಯಾರ್ಥಿಗಳೇ, ಯಾವುದೇ ಥರ ಒಂದು ಕಾಪಿ ಚೀಟಿನ ಮಾತ್ರ ಒಯ್ಬೇಡಿ. ಓಕೆನಾ? ಕಾಪಿ ಚೀಟಿ ಒಯ್ದಿರಂದರೆ ಡೆಫಿನೆಟಾಗಿ ನೀವು ಫೇಲ್ ಆಗ್ತೀರಿ. ಏಕೆಂದರೆ ಕಾಪಿ ಚೀಟಿ ಈಸಿಯಾಗಿ ಕಂಡುಹಿಡಿತಾರೆ. ಏಕೆಂದರೆ ಒಂದು ಬ್ಯಾಚಲ್ಲಿ ಬರೀ 10 ಮೆಂಬರ್ಸಿಂದ ಜಾಸ್ತಿ ತೊಗೊಳಂಗಿಲ್ಲ. ಇದಕ್ಕೆ ಎಕ್ಸ್ಟರ್ನಲ್ ಎಕ್ಸಾಮ್ ಎಕ್ಸ್ಟರ್ನಲ್ ಬಂದಿರ್ತಾರೆ. ಓಕೆನಾ? ನಿಮ್ಮ ಲೆಕ್ಚರ್ಸ್ ಇರ್ತಾರೆ, ನಿಮ್ಮ ಲೆಕ್ಚರ್ಸ್ ಇದ್ದರೂ ಕೂಡ ಎಕ್ಸ್ಟರ್ನಲ್ ಹೆಂಗೆ ಹೇಳ್ತಾರೆ, ನಿಮ್ಮ ಲೆಕ್ಚರ್ಸ್ ಸೇಮ್ ಆ್ಯಸ್ ಇಸ್ ಹಂಗೆ ಕೇಳ್ತಾರೆ. ಬೇರೆ ಯಾವುದೇ ಥರ ಚೇಂಜಸ್ ಮಾಡಲ್ಲ. ಮಾಡಿದರೆ ಅವ್ರಿಗೆ ಒಂದು ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಲೆಕ್ಚರ್ಸ್ ಮೇಲೆ, ಆ ಒಂದು HOD ಮೇಲೆ. ಸೊ ಎಕ್ಸ್ಟರ್ನಲ್ಗೆ ಜಾಸ್ತಿ ಪವರ್ ಇರುತ್ತೆ, ನಿಮ್ಮ HODಗಿಂತ ಜಾಸ್ತಿ ಪವರ್ ಇರುತ್ತೆ. ಸೊ ಹಂಗಾಗಿ ಕಾಪಿ ಚೀಟಿನ ಮಾತ್ರ ಒಯ್ಯಕ್ಕೆ ಹೋಗಬೇಡಿ. ಕಾಪಿ ಚೀಟಿಯಲ್ಲಿ ಸಿಕ್ಕಾಕೊಂಡ್ರು ಕೂಡ ನಿಮ್ಮ HOD, ನಿಮ್ಮ ಲೆಕ್ಚರ್ಸು, ನಿಮ್ಮ ಫ್ರೆಂಡ್ಸು ಯಾರು ಏನು ಮಾಡೋಕ್ಕೆ ಬರಲ್ಲ. ಕಾಪಿ ಚೀಟಿಯನ್ನು ಬರೆದು ಮನೆಗೆ ಕಳಿಸ್ತಾರೆ. ಸೊ ಹಂಗಾಗಿ ನೀವು ಕಾಪಿ ಚೀಟಿ ಒಯ್ಯೋದು ಮಾತ್ರ ಬಿಟ್ಬಿಡಿ. ಯಾರ್ಯಾರೊಂದು ಕಮ್ಯುನಿಕೇಷನ್ ಲ್ಯಾಬನ್ನು ಬ್ಯಾಕ್ಲಾಗ್ ಹಾಕ್ಕೊಂಡಿದೆ, ಅದು ಮತ್ತೆ ಯಾವುದೋ ಎಕ್ಸ್ಟರ್ನಲ್ ಯಾವುದೋ ಬೇರೆ ಒಂದು ಎಕ್ಸಾಮ್ನ ಬ್ಯಾಕ್ಲಾಗ್ ಹಾಕ್ಕೊಂಡಿದೆ ಲ್ಯಾಬಿಂದು, ಕಾಪಿ ಚೀಟಿ ಬಿಟ್ಬಿಡಿ. ಸೋರ್ಸಸ್ ನೋಡ್ಕೊಂಬಿಡಿ. ಫಸ್ಟ್ ಮೊದಲನೇದಾಗಿ ಎಕ್ಸ್ಪೆರಿಮೆಂಟ್ ಎಷ್ಟಿದಾವೆ ಟೋಟಲ್ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ನೋಡ್ಕೊಂಬಿಡಿ. ಅದರಲ್ಲಿ ಒಂದು 2 ಎಕ್ಸ್ಪೆರಿಮೆಂಟ್ ಅಥವಾ 3 ಎಕ್ಸ್ಪೆರಿಮೆಂಟ್ ಬಿಟ್ಬಿಡಿ. ಯಾಕೆಂದ್ರೆ ಲಾಸ್ಟಲ್ಲಿ ಅಥವಾ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ, ಎಕ್ಸ್ಟ್ರಾ ಬಿಟ್ಬಿಡಿ. ಏನಿದಾವಲ್ಲ ಅಷ್ಟೇ ನೋಡ್ಕೊಂಬಿಡಿ. ಫಸ್ಟು ಇಂಪಾರ್ಟೆಂಟಾಗಿ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ತಗೊಳ್ಳಿ, ಅದ್ರ ಬಗ್ಗೆ ಫುಲ್ಲಾಗಿ ಒಂದು ರೈಟಿಂಗ್ ಏನಿರುತ್ತಲ್ಲ ಅದು ಮಾತ್ರ ಎಕ್ಸಾಕ್ಟಾಗಿ ನೀವು ಇಳಿಸ್ಬಿಡಿ. ಫಸ್ಟ್ ಪೇಪರ್ ಕೊಟ್ಟಿದ ತಕ್ಷಣ ಅವ್ನು ನಿಮಗೆ ಕೊಟ್ಟಿರೋಂಥ ಎಕ್ಸ್ಪೆರಿಮೆಂಟ್ ಬರ್ಕೊಂಬಿಡಿ. ಮೊದಲನೇದಾಗಿ ಬರ್ಕೊಂಡಿದ ನಂತರ ಆ ರೈಟಿಂಗ್ ಏನಿದೆಲ್ಲ ಫುಲ್ ಆ್ಯಸ್ ಇಟ್ ಈಸ್ ಕ್ಲೀನಾಗಿ ಇಳಿಸ್ಬಿಡಿ. ಅರ್ಧಕ್ಕರ್ಧ ಅಲ್ಲೇ ಫ್ಲಾಟ್ ಆಗ್ಬೇಕು. ಲೆಕ್ಚರ್ಸ್ ಎಲ್ಲ ನೋಡಿದರೆ ಏನು ಟಾಪರ್ ಥರ ಇಮ್ಯಾಜಿನೇಷನ್ ಬಂದ್ಬಿಡಕ್ಕೆ ಅವ್ರಿಗೆ. ಓಕೆನಾ? ಫಸ್ಟ್ ರೈಟಿಂಗ್ ಚೆನ್ನಾಗಿ ಮಾಡಿ. ರೈಟಿಂಗ್ ನಂತರ ಒಂದು ಅದಕ್ಕೆ ಬೇಕಾಗಿರೋಂಥ ಫಾರ್ಮುಲಾಸ್, ಏನೇನು ಫಾರ್ಮುಲಾಸ್ ಇದೆಯಲ್ಲ ಅವೆಲ್ಲ ಕರೆಕ್ಟಾಗಿ ಬರ್ಕೊಂಬಿಡಿ. ಓಕೆನಾ? ಫಾರ್ಮುಲಾಸ್ ಅಂದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ನೀವು ರೈಟಿಂಗಲ್ಲಿ ಏಮು, ಪ್ರೊಸೀಜರು, ಮತ್ತೇನೊಂದು ಟ್ಯಾಬ್ಲೆಟ್ ಕಾಲಮು, ಸರ್ಕ್ಯೂಟ್ ಡಯಾಗ್ರಾಮು, ರಿಸಲ್ಟ್, ಇವೆಲ್ಲ ಹೆಂಗೆ ಇಂಪಾರ್ಟೆಂಟ್ ಅಲ್ಲ, ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟು. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ರೆಸಿಸ್ಟರ್ಸು, ಕೆಪಾಸಿಟರ್ಸು, ಇಂಡಕ್ಟರ್ಸು ಮತ್ತು ನಿಮ್ಮದೊಂದು ಪವರ್ ಸಪ್ಲೈ ಎಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅದು ಕಂಪಲ್ಸರಿ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು. ರೆಸಿಸ್ಟರ್ ಎಷ್ಟು ಯೂಸ್ ಮಾಡ್ತಿದ್ದೀನಿ, ಹೌದಲ್ವಾ? ಎಷ್ಟು ವೋಲ್ಟಿಂದ ಯೂಸ್ ಮಾಡಾಕತ್ತೀನಿ, ಆಮೇಲೆ ಕೆಪಾಸಿಟಿ ಹೆಂಗೆ ಯೂಸ್ ಮಾಡಾಕತ್ತೀನಿ, ಪವರ್ ಸಪ್ಲೈ ಎಲ್ಲಿಂದ ಎಲ್ಲಿ ಪಾಸ್ ಆಗಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ. ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ, ಕಮ್ಯುನಿಕೇಷನ್ ಲ್ಯಾಬನ್ನು ಪಾಸ್ ಆಗಬೇಕಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಲೆಕ್ಚರ್ಸು ಇರೋ ಎಕ್ವಿಪ್ಮೆಂಟ್ಸು ಬಿಟ್ಬಿಡಿ. ಅದನ್ನು ಬಿಟ್ಟು ನೀವು ಎಫರ್ಟ್ ಹಾಕಿ. ಎಫರ್ಟ್ ಅಂದರೆ ನಿಮ್ಮ ಒಂದು ಯೂಟ್ಯೂಬಲ್ಲಿ, ಗೂಗಲಲ್ಲಿ ಸರ್ಚ್ ಮಾಡಿ ಆ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ. ತುಂಬ ವೀಡಿಯೋಸ್ ಇದ್ದಾವೆ, ಹೌದಲ್ವಾ? ನಮ್ಮ ಲೆಕ್ಚರ್ಸೇ ತುಂಬ ಜನ ಬಿಟ್ಟಿದ್ದಾರೆ. ಸೊ ಅವ್ರದ್ದು ವೀಡಿಯೋಸ್ ನೋಡ್ಕೊಂಬಿಡಿ.
ಪ್ರತಿಯೊಂದು ಎಕ್ಸ್ಪೆರಿಮೆಂಟು ವೀಡಿಯೋಸ್ ನೋಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಸೇಮ್ ಇದೇ ಥರ ಇರುತ್ತೆ. ಒಂದು ಪವರ್ ಸಪ್ಲೈ ಇರುತ್ತೆ, ರೆಸಿಸ್ಟರ್ಸ್ ಇರ್ತವೆ, ಬ್ರೆಡ್ ಬೋರ್ಡ್ ಇರುತ್ತೆ, ಯಾವ ಥರ ಕನೆಕ್ಷನ್ ಮಾಡಬೇಕು, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಮಾಡಬೇಕು, ಯಾವ ಕಡೆ ಮಾಡಿದ್ರೆ ಮಾತ್ರ ಒಂದು ಕರೆಂಟ್ ಪಾಸ್ ಆಗುತ್ತೆ, ಎಲ್ಲ ಕ್ಲೀನಾಗಿ ತಿಳ್ಕೊಂಬಿಡಿ. ಓಕೆನಾ. ಪ್ರತಿಯೊಂದು ವೀಡಿಯೋನು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಕೂಡ ಯೂಟ್ಯೂಬಲ್ಲಿ ನೋಡಿ ಕಲೀರಿ, ಫಸ್ಟ್ ಪಾಯಿಂಟ್. ಓಕೆನಾ. ಹಾಗೆಯೇ ಸರ್ಕ್ಯೂಟ್ ಡಯಾಗ್ರಾಮು ಬೇಕಾದ್ರೆ ರೆಸಿಸ್ಟರ್ಸು ಅದನ್ನೆಲ್ಲ ನೀವು ಯೂಟ್ಯೂಬಲ್ಲಿ ನೋಡಿ ಕಲಿತು ರೈಟಿಂಗ್ ಪಾರ್ಟಲ್ಲಿ ಸರ್ಕ್ಯೂಟ್ ಡಯಾಗ್ರಾಮು ಫಾರ್ಮುಲಾಸು ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಬರೀರಿ. ಓಕೆನಾ. ರೈಟಿಂಗ್ ಫುಲ್ ಏನಿದೆಯಪ್ಪ ಎಲ್ಲ ಕ್ಲೀನಾಗಿ ಬರೀರಿ, ಫಸ್ಟ್ ಪಾಯಿಂಟ್. ಓಕೆನಾ. ಅದೇ ಸರ್ಕ್ಯೂಟ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್, ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್. ಓಕೆ. ನಂತರ ವಿದ್ಯಾರ್ಥಿಗಳ ವೇವ್ ಫಾರ್ಮ್. ನೀವೊಂದು ಕೊಟ್ಟಿರೋಂಥ ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕೆ ಹೋಗ್ತೀರಾ ಬ್ರೆಡ್ ಬೋರ್ಡಲ್ಲಿ, ಅದು ಬೇರೆ ಒಂದು ಮಾಡ್ತೀರಿ. ಮಾಡೋ ವಿದ್ಯಾರ್ಥಿಗಳ ವೇವ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ, ಎಲ್ಲ ಕಲೆಕ್ಷನ್ ಕರೆಕ್ಟಾಗಿದೆ, ಒಂದು ಔಟ್ಪುಟ್ ಬರುತ್ತೆ, ಬಂದರೂ ಕೂಡ ನಿಮಗೆ ಗೊತ್ತಾಗಲ್ಲ ವೇವ್ ಫಾರ್ಮ್ ಯಾವ ಥರ ಬರುತ್ತೆ ಅನ್ನೋದು. ವೇವ್ ಫಾರ್ಮ್ ಯಾಕೆಂದರೆ ಸೈನ್ ವೇವ್ ಇದಾನ, ಮತ್ತು ಬೇರೆ ಒಂದು ರೆಕ್ಟಾಂಗ್ಯುಲರ್ ಇದಾನ, ಮತ್ತು ಬೇರೆ ಇದರಲ್ಲಿ ಇದಾನ, ನೀವು ಚೆಕ್ ಮಾಡಬೇಕಾಗತ್ತೆ. ನಿಮ್ಗೆ ಗೊತ್ತಿದ್ದಿರ್ತಾನೆ ವೇವ್ ಫಾರ್ಮ್ ಯಾವ ಥರ ಬರುತ್ತೆ, ಯಾವ ಥರ ಔಟ್ಪುಟ್ ತೆಗಿಬೇಕು ಅನ್ನೋದು. ಸೊ ಹಂಗಾಗಿ ನೀವು ಫಸ್ಟ್ ವೇವ್ ಫಾರ್ಮ್ನ ಚೆನ್ನಾಗಿ ನೋಡ್ಕೊಂಬಿಡಿ. ಇಂಥ ಎಕ್ಸ್ಪೆರಿಮೆಂಟು ಈ ಥರ ರಿಸಲ್ಟು ಈ ಥರ ಏನಿರುತ್ತೆ, ಪ್ರೊಸೀಜರ್ ಈ ಥರ ಇರುತ್ತೆ, ಫಾರ್ಮುಲಾಸ್ ಬರ್ತಾವೆ, ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಸ್ ಇಟ್ ಈಸ್ ಇದೇ ಇರುತ್ತೆ, ಇಷ್ಟೇ ವೋಲ್ಟ್ ಹೋಗಬೇಕು, ಇಷ್ಟೇ ರೆಸಿಸ್ಟೆನ್ಸ್ ಹೋಗಬೇಕು, ಕೆಪಾಸಿಟರ್ಸ್ ಜಾಸ್ತಿ ಕೆಪಾಸಿಟರ್ಸ್ ಎಲ್ಲ ಇಷ್ಟೇ ಇರ್ತವೆ, ಪವರ್ ಸಪ್ಲೈ 2 ಇರ್ತವೆ. ಸೊ ಇವೆಲ್ಲವೂ ತಿಳ್ಕೊಂಬಿಡಿ ಫಸ್ಟು. ಅನಲೈಸ್ ಮಾಡಿ ನೀವು ಯಾವುದೇ ಎಕ್ಸ್ಪೆರಿಮೆಂಟ್ನ ಬಯಾಟ್ ಹಾಕೋದು ಅಥವಾ ಕಾಪಿ ಚೀಟ್ ತೊಗೊಂಡು ಏನೋ ಮಾಡಿಬಿಡೋಣ ಭಾರತಗ ಅಂತಂದು ಮಾತ್ರ ಮಾಡೋಕೆ ಹೋಗಬೇಡಿ. ಓಕೆನಾ. ಸೊ ಕ್ಲೀನಾಗಿ ರೈಟಿಂಗ್ ಪಾರ್ಟಲ್ಲಿ ಏನೇನಿದೆ ಆ್ಯಸ್ ಇಟ್ ಈಸ್ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ತಕ್ಷಣ ಜ್ಞಾಪಕ ಬರಬೇಕು, ಅದು ಚೆನ್ನಾಗಿ ನೋಡ್ಕೊಂಬಿಡಿ. ವೇವ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇನ್ನೊಂದು ವೇವ್ ಫಾರ್ಮಲ್ಲಿ ಒಂದು ಈಸಿ ಅಂತಂದರೆ ವೇವ್ ಫಾರ್ಮ್ ಏನು ಮಾಡ್ಬೇಕಂದ್ರೆ ಜಸ್ಟ್ ನಿಮ್ಗೆ ಅನಲೈಸ್ ಮಾಡ್ಕೊಂಬಿಡಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಎಲ್ಲ ಬ್ರೆಡ್ ಬೋರ್ಡಲ್ಲಿ ಕನೆಕ್ಷನ್ಸ್ ಕೊಟ್ಟಿರ್ತಾರೆ, ಕೊಟ್ಟಿದ ಮೇಲೆ ವೇವ್ ಫಾರ್ಮ್ ಸ್ವಲ್ಪ ಚೇಂಜ್ ಬರುತ್ತೆ. ಸ್ವಲ್ಪ ನಿಯರ್ ಟು ಸೈನ್ ವೇವ್ ಥರ ಬಂತಂದರೆ ಮ್ಯಾಮ್ ಬಂದ್ಬಿಡ್ತು ನೋಡಿರಿ, ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಡಿ ಅಂತ ಹೇಳ್ಬಿಡಿ. ಮ್ಯಾಮ್ ಹೆಲ್ಪ್ ಮಾಡ್ತಾರೆ. ಓಕೆನಾ. ಸ್ವಲ್ಪ ಬಂದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ, ಫೇಲ್ ಮಾಡಿರ್ತಾರೆ. ರೈಟಿಂಗ್ ಪಾರ್ಟ್ ಚೆನ್ನಾಗಿ ಮಾಡ್ಕೊಂಬಿಡಿ. ವೇವ್ ಫಾರ್ಮ್ ಏನಿದೆಯಲ್ಲ ಸೈನ್ ವೇವ್ ಈ ಥರ ಲೈಟಾಗಿ ಬಂತಂದರೆ ನೀವು ಏನು ಮಾಡಬೇಕು, ಓಕೆ ಬರ್ತಾಯಿದೆ, ಓಕೆ ಮ್ಯಾಮ್ ಬರ್ತಾಯಿದೆ ನೋಡಿ ಮ್ಯಾಮ್ ಅಂತ ಹೇಳ್ಬಿಡಿ, ತೊಗೊಂಡ್ಬಿಡ್ತಾರೆ. ಮತ್ತು ನೀವೇನೋ ಕನೆಕ್ಷನ್ ತಗೋದು ಮತ್ತೇನೋ ಮಾಡೋದು, ಅದು ವೇವ್ ಫಾರ್ಮ್ ಇದು ಅಲ್ಲನೇ ಅಲ್ಲ ಅಂತ ಹೇಳ್ಬಿಡೋದು, ನಮ್ಗೆ ಗೊತ್ತಿರಲ್ಲ. ಸೊ ಆ ಥರ ಏನೂ ಮಾಡೋಕ್ಕೋಗ್ಬಿಡಿ ವಿದ್ಯಾರ್ಥಿಗಳೇ. ಸ್ವಲ್ಪ ಒಂದು ನಿಯರ್ ಟು ವೇವ್ ಫಾರ್ಮ್ಗೆ ಸ್ವಲ್ಪ ಹತ್ರದಲ್ಲಿ ಬಂದರೂ ಕೂಡ ಓಕೆ ಮಾಡ್ಕೊಂಬಿಡಿ, ಮ್ಯಾಮ್ ಬರ್ತಾಯಿದೆ ವೇವ್ ಫಾರ್ಮ್ ನೋಡ್ಕೊಂಬಿಡಿ ಅಂತ ಹೇಳ್ಬಿಡಿ. ಮ್ಯಾಮ್ ಸ್ವಲ್ಪ ಏನಾದರೂ ಡೌಟ್ಸ್ ಇದ್ದರೂ ಅವರೇ ಚೆಕ್ ಮಾಡಿ ರೆಡಿ ಮಾಡಿ ಕೊಟ್ಬಿಡ್ತಾರೆ, ಔಟ್ಪುಟ್ ಬರೀತಾರೆ. ಓಕೆ ಈಸ್ ಶೋನ್ ಈಸ್ ಔಟ್ಪುಟ್ ಅಂತ ಬರ್ಬಿಟ್ರೆ ಆಯ್ತು, ಪಾಸ್ ಆಗ್ಬಿಡ್ತೀವಿ ನೀವು. ಡೈರೆಕ್ಟ್ ನೀವು ವೈವಾ ಕ್ವಶನ್ಸ್ ನೋಡ್ಕೊಂಬಿಡೋದು. ಸೊ ಹಂಗಾಗಿ ವಿದ್ಯಾರ್ಥಿ ಕಾಪಿ ಚೀಟ್ ಒಯ್ಯೋದು ಕಡಿಮೆ ಮಾಡಿ, ರೈಟಿಂಗ್ ಪಾರ್ಟ್ ಏನಿದೆಲ್ಲ ಚೆನ್ನಾಗಿ ನೋಡ್ಕೊಂಬಿಡಿ. ಏನು ಬರ್ದಿರ್ತಲ್ಲ ಅದೆಲ್ಲನೂ ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಹಾಗೆಯೇ ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಂಬಿಡಿ. ಸರ್ಕ್ಯೂಟ್ ಡಯಾಗ್ರಾಮು, ವೇವ್ ಫಾರ್ಮು ಆ್ಯಂಡ್ ಫಾರ್ಮುಲಾಸು ಇವು ಚೆನ್ನಾಗಿ ನೋಡ್ಕೊಂಬಿಡಿ. ಸ್ವಲ್ಪ ಲೈಟಾಗಿ ವೇವ್ ಫಾರ್ಮ್ ಬಂದರೂ ಕೂಡ ಓಕೆ ನಡೀತಾ ಇದೆ. ಏನೋ ಒಂದು ಒಟ್ಟು ವೇವ್ ಫಾರ್ಮ್ ಬರಬೇಕು ನಿಮ್ಮ ಒಂದು ಔಟ್ಪುಟಲ್ಲಿ. ಓಕೆನಾ. ಅದೊಂದು ಕರೆಕ್ಟಾಗಿ ಮಾಡಿ ವಿದ್ಯಾರ್ಥಿಗಳೇ, ನೀವು ಡೆಫಿನೆಟಾಗಿ ಪಾಸ್ ಆಗ್ತೀರಾ. ಹಾಗೆ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಹಾಗೇನೇ ವಿದ್ಯಾರ್ಥಿಗಳೇ ಇದೊಂದು ರಿವ್ಯಾಲ್ಯೂಷನ್ ಕೂಡ ಇರಲ್ಲ, ಸಾರಿ ಲೇಟ್ ಆಯಿತು. ಇದರದ್ದೊಂದು ರಿವ್ಯಾಲ್ಯೂಷನ್ ಯಾವುದೇ ಥರ ಇರಲ್ಲ ವಿದ್ಯಾರ್ಥಿನಿ, ಕಂಪಲ್ಸರಿ ಮತ್ತೆ ಬರೀಬೇಕಾಗುತ್ತೆ. ಈ ಒಂದು ಮೇಕಪ್ ಎಕ್ಸಾಮಲ್ಲಿ ಇಡ್ಬೋದು ಅನಿಸುತ್ತೆ, ಏಕೆಂದ್ರೆ ನಮ್ಮದು ಇನ್ನೂ ವಿಡಿಯೋ ಅವರು ಏನೇ ನೋಟಿಫಿಕೇಶನ್ ಬಿಟ್ಟಿಲ್ಲ. ಸೊ ವೆಯ್ಟ್ ಮಾಡಿ, ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ನಾನು ನಿಮಗೆ ಒಂದು ಪ್ರೊವೈಡ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಯಾವಾಗ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.